ಇದು ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಜಮಖಂಡಿ ಉಪವಿಭಾಗದ ವ್ಯಾಪ್ತಿಯ ಮುಧೋಳ್, ತೇರದಾಳ್, ಜಮಖಂಡಿ ಮತ್ತು ಬಿಳಗಿ ಮತಕ್ಷೇತ್ರಗಳ 4 ಮತಕ್ಷೇತ್ರಗಳ ಅಂತಿಮ ಮತದಾರರ ಪಟ್ಟಿಯನ್ನು ದಿನಾಂಕ 22 ಜನವರಿ 2024ರಂದು ಅದನ್ನು ಬಿಡುಗಡೆ ಮಾಡಿದ್ದೀವಿ. ಅದನ್ನು ಎಲ್ಲ ಕಡೆ ಪ್ರಚಾರ ಕೂಡ ಮಾಡಿದ್ದೀವಿ. ಎಲ್ಲ ಮತದಾರರಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ, ತಮ್ಮ ಮತದಾರರ ಗುರುತಿನ ಚೀಟಿ ಕೈಯಲ್ಲಿದ್ದರೆ ಮಾತ್ರ ವೋಟ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ಮತದಾರರ ಗುರುತಿನ ಚೀಟಿಯ ಜೊತೆಗೆ ಅದಿಲ್ಲದೆ ಇದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ಅದು ಭಾಳ ಮುಖ್ಯ ಆಗ್ತದೆ. ಸೊ ನಾವು ಈ ಒಂದು 4 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಧೋಳದಲ್ಲಿ ಒಟ್ಟು 2,05,780, ತೇರದಾಳದಲ್ಲಿ 2,32,671, ಜಮಖಂಡಿಯಲ್ಲಿ 2,20,138, ಬಿಳಗಿಯಲ್ಲಿ 2,32,894. ಹೀಗೆ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 944 ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ 8,91,483 ವೋಟರ್ ಇದ್ದಾರೆ. ಇದು ಮುಂಚೆ 8,77,229 ಇತ್ತು. ಅಂದರೆ ಅಂದಾಜು ಒಂದು 20,000ರಷ್ಟು ಹೊಸ ಮತದಾರನ ನಾವು ನೋಂದಣಿ ಮಾಡಿದ್ದೀವಿ. ಯಾರ್ಯಾರು ಮೃತರಾಗಿದ್ದಾರೆ ಅಂತ ಅವರೆಲ್ಲ ಹೆಸರು ಕೂಡ ತೆಗೆದಿದ್ದೀವಿ. ಇದನ್ನು ತಾವೆಲ್ಲ ಪರಿಶೀಲನೆ ಮಾಡ್ಕೊಳ್ಬೇಕು. ಮತ್ತು ಎಲ್ಲಾದರೂ ಯಾರಾದರೂ ಕೈ ಬಿಟ್ಟೋಗಿದ್ರೆ ಅವ್ರನ್ನ ಈಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೋಂದಣಿಯನ್ನು ಮಾಡ್ಕೊಳ್ಬೇಕು. ಚುನಾವಣಾ ಹಬ್ಬದಲ್ಲಿ ಭಾಗವಹಿಸಬೇಕಾದ್ರೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕಾದ್ರು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಆ ನೋಂದಣಿ ಆಗಿರೋದನ್ನು ತಾವೆಲ್ಲರೂ ಪರಿಶೀಲನೆ ಮಾಡಿಕೊಡ್ರಿ. ಮತ್ತು ಪರಿಶೀಲನೆ ಮಾಡಿಕೊಂಡು ಒಂದು ವೇಳೆ ಇರಲಿಲ್ಲ ಅಂತಾರೆ BLO ಅನ್ನು ಸಂಪರ್ಕ ಮಾಡಿರಿ, ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡಿ. ಅದರಲ್ಲಿ ನಮೂನೆ 6 ತುಂಬಿದರೂ ಕೂಡ ಆಗ್ತದೆ. ಇವುಗಳ ಮೂಲಕನೂ ಕೂಡ ನೀವು ನೋಂದಣಿಯನ್ನು ಮಾಡ್ಕೋಬೋದು. ಸೊ ಮತದಾರರಾಗಿ, ಜಾಗೃತ ಮತದಾರರಾಗಿ, ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.